ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಮಾರ್ಚ್ ಮಾಸಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈ ಮಾರ್ಚ್ ಮಾಸದಲ್ಲಿ ಒಂದು ಚಂದ್ರಗ್ರಹಣ ಅನ್ನೋದು ಮಾರ್ಚ್ 3ನೇ ತಾರೀಕು ಮಂಗಳವಾರವು ಭಾರತದಲ್ಲಿ, ಅಂದರೆ ಗ್ರಹಣದ ಅಂತ್ಯ ಸಮಯದಲ್ಲಿ ಈ ಗ್ರಹಣ ಅನ್ನೋದು ನಮಗೆ ಕಾಣಿಸೋದಕ್ಕೆ ಮತ್ತು ಆ ಗ್ರಹಣದ ಪ್ರಭಾವ ಭಾರತೀಯರಲ್ಲಿ, ಭಾರತ ದೇಶದಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಗ್ರಹಣದ ಪ್ರಭಾವ ಇರುತ್ತಾ ಅಂದರೆ ಎಸ್ ಇರುತ್ತೆ. ಗ್ರಹಣದ ನಿಯಮಗಳು ಮತ್ತು ಆಚಾರಗಳು ಪಾಲಿಸಲೇಬೇಕಂದರೆ ಖಂಡಿತ ಪಾಲಿಸಲೇಬೇಕು. ಬಟ್ ಈ ಗ್ರಹಣ ಅನ್ನೋದು ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಹೇಳ್ತೇವೆ. ಅಂದರೆ ನಮಗೆ ಸಂಪೂರ್ಣವಾಗಿರುವಂತಹ ಚಂದ್ರಗ್ರಹಣ ಅಲ್ಲ ಇದು. ಆಲ್ರೆಡಿ ಚಂದ್ರಗ್ರಹಣ ಆರಂಭವಾಗಿ 3 ಗಂಟೆ 20 ನಿಮಿಷಕ್ಕೆ ಆರಂಭವಾಗಿರುವಂತಹ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಚಂದ್ರ ದರ್ಶನ 6 ಗಂಟೆ 2 ಗಂಟೆಗೆ ಚಂದ್ರೋದಯವಾಗುತ್ತೆ. ಅಂದರೆ ಆಲ್ರೆಡಿ ಗ್ರಹಣದಿಂದ ತುಂಬಿರುವಂತಹ ಚಂದ್ರನು ಕೊನೆಯ ಅಂತ್ಯದಲ್ಲಿ, ಗ್ರಹಣ ಅಂತ್ಯ 6:50ಕ್ಕೆ 6:47ಕ್ಕೆ ಮುಗಿಯುತ್ತೆ. ಬಟ್ ಅಂತ್ಯದಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇರೋದ್ರಿಂದ ಇದನ್ನು ಗ್ರಸ್ತೋದಯ ಚಂದ್ರಗ್ರಹಣ ಅಥವಾ ಅಂತ್ಯದಲ್ಲಿ ನಮಗೆ ಕಾಣಿಸುವಂತಹ ಚಂದ್ರಗ್ರಹಣ. ಅದು ಕೂಡ ಸಿಂಹರಾಶಿಯಲ್ಲಿ ಪುಬ್ಬಾ ನಕ್ಷತ್ರದಲ್ಲಿ ಈ ಗ್ರಹಣ ಆರಂಭವಾಗಿ ಮುಖ್ಯವಾಗಿ 12 ರಾಶಿಗಳಲ್ಲಿ ಆಯಾ ಸ್ಥಾನಗಳಲ್ಲಿ ಯಾವ ರೀತಿ ಫಲಗಳನ್ನು ಈ ಚಂದ್ರಗ್ರಹಣ ಉಂಟು ಮಾಡುತ್ತೆ. ಕೆಲವೊಂದು ಗ್ರಹಣಗಳು ಮುಂಚೆ ಹೇಳಿದ್ದೇವೆ. ಈ ಮಂಗಳವಾರ ಕುಜ ಮತ್ತು ರಾಹು ಇತ್ಯಾದಿ ಗ್ರಹಗಳು ಅಥವಾ ರಾಹು ಕೇತು ಮಧ್ಯದಲ್ಲಿ ಯಾವುದೇ ರಾಶಿ ಗ್ರಹಗಳು ಇಲ್ಲದಿರೋಂಥ ಕಾರಣದಿಂದ ಒಂದು ರೀತಿ ಈ ಜಿಯೋಪಾಲಿಟಿಕ್ಸಲ್ಲಿ, ಅಂದರೆ ಈ ಮುಖ್ಯವಾಗಿ ಜಗದ್ಯಾದ್ಯಂತ ಯುದ್ಧ ಕಾರ್ಮೋಡಗಳು ಬರೋದಾಗಿರ್ಬೋದು, ಅಗ್ನಿ ಅವಘಡಗಳು, ವಾಹನ ಅಪಘಾತಗಳು ಇತ್ಯಾದಿ ವಿಷಯಗಳು ಅತಿ ಹೆಚ್ಚು ನಡೆಯೋದಕ್ಕೆ ಕಾರಣವಾಗ್ತಾ ಇರುತ್ತೆ. ಸೊ ಮುಖ್ಯವಾಗಿ ಈ ಚಂದ್ರಗ್ರಹಣ ಅನ್ನೋದು ನಮ್ಮ ಭಾರತದಲ್ಲಿ ನಡೆಯೋದ್ರಿಂದ ಭಾರತದಲ್ಲಿ ಕೊನೆಯ ಹಂತದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಸಿಂಹರಾಶಿ ನಕ್ಷತ್ರದವರು, ಸಿಂಹ ಲಗ್ನದವರು ಈ ಗ್ರಹಣದಿಂದ ದೂರ ಇರೋದು ಉತ್ತಮ. ಗ್ರಹಣವನ್ನು ನೋಡದೇ ಇರೋದು ಅತ್ಯುತ್ತಮ ಅಂತ ಹೇಳ್ಬೋದು. ಇನ್ನು ಈ ಗ್ರಹಣದಿಂದ ಮುಖ್ಯವಾಗಿ 12 ರಾಶಿಗಳಲ್ಲಿ ಯಾವ ರಾಶಿಗೆ ಅನುಕೂಲ ಫಲಗಳಿದೆ, ಯಾವ ರಾಶಿಗೆ ಮುಂಜಾಗ್ರತೆ ಕ್ರಮಗಳು ತಗೋಬೇಕು, ಯಾವ ರಾಶಿಗೆ ಯಾವ ಸ್ಥಾನದಲ್ಲಿ ಈ ಗ್ರಹಣ ನಿರ್ಮಾಣವಾಗ್ತಾ ಇದೆ, ಅದರ ಫಲಾನುಫಲಗಳೇನು ಅನ್ನೋದು ನಾವು ನೋಡುವುದಾದರೆ, ಮುಖ್ಯವಾಗಿ 12 ರಾಶಿಗಳಲ್ಲಿ ಮೇಷರಾಶಿ ಜಾತಕರಿಗೆ ಪಂಚಮ ಸ್ಥಾನ ಈ ಪಂಚಮ ಸ್ಥಾನ ಅಂದರೆ ಸಂತಾನ ಸ್ಥಾನ ಅಂತ ಹೇಳ್ತಾ ಇರ್ತೇವೆ. ಕ್ರಿಯೇಟಿವಿಟಿ ಸಂಬಂಧಪಟ್ಟಿರುವಂಥ ಫೀಲ್ಡ್ಸಲ್ಲಿ ಅಥವಾ ಸೃಜನಶೀಲತೆಗೆ ಸಂಬಂಧಪಟ್ಟಿರುವಂಥ ವಿಷಯಗಳು ಪಂಚಮ ಸ್ಥಾನಕ್ಕೆ ಬರುತ್ತೆ. ಪ್ರೀತಿ ಪ್ರೇಮ ವ್ಯವಹಾರಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳು ಕಾರಕತ್ವಗಳು ಈ ಪಂಚಮ ಸ್ಥಾನಕ್ಕೆ ಬರುತ್ತೆ. ಮತ್ತು ಮೇಷರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಮತ್ತು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಅಂತ ನೋಡುವುದಾದರೆ, ಮುಖ್ಯವಾಗಿ ಈ ಮಾಸದ ಆರಂಭದಲ್ಲೇ ಈ ಶುಕ್ರ ಮೀನರಾಶಿಗೆ ಹೋಗಿ ವ್ಯಯಸ್ಥಾನದಲ್ಲಿ ಶುಕ್ರ ಅದ್ಭುತ ರೀತಿಯಲ್ಲಿ ಯೋಗಕಾರಕ ಉಚ್ಚ ಸ್ಥಿತಿಯನ್ನು ನೋಡ್ತಾ ಇರೋ ಕಾರಣದಿಂದ, ಅದೇ ರೀತಿ ಲಾಭಸ್ಥಾನದಲ್ಲಿ ರವಿ ಕುಜ ಬುಧ ಶುಕ್ರ ಈ ರೀತಿ ರಾಹುಗ್ರಹಗಳು ಇರೋದರಿಂದ ಒಂದು ರೀತಿ ಅದ್ಭುತವಾಗಿರುವಂಥ ಮಾಸ ಈ ಪರ್ಟಿಕ್ಯುಲರ್ ಮೇಷರಾಶಿಯವರಿಗೆ ಅಂತ ಹೇಳ್ಬೋದು. 15ನೇ ತಾರೀಕು ನಂತರ ರವಿ ವ್ಯಯಕ್ಕೆ ಹೋಗ್ತಾರೆ. ಅದೇ ರೀತಿ ಶುಕ್ರ 1ನೇ ತಾರೀಕಿಂದ ಬದಲಾವಣೆ ಆಗುತ್ತೆ. ಆದರೆ ರವಿ ಕುಜ ಮತ್ತು ವಕ್ರಗತಿಯಲ್ಲಿ ಅಂತರೂ ಇರುವಂತಹ ಬುಧ ರಾಹುಗ್ರಹಗಳು ಲಾಭಸ್ಥಾನದಲ್ಲಿದ್ದು 12ನೇ ಮನೆಯಲ್ಲಿ ಶನಿ ಸಂಚಾರ ನಡೀತಾ ಇದೆ. ಅಂದರೆ 7.5 ಪ್ರಾಥಮ ಆರ್ಥ. ಇವರ ಅದೃಷ್ಟವೇನೋ ಗೊತ್ತಿಲ್ಲ, 7.5 ಆರಂಭದಿಂದ ಯಾವುದೋ ಒಂದು ಗ್ರಹದ ಅನುಕೂಲತೆಯಿಂದ ಇವರಿಗೆ 7.5 ಅನುಭವ ಕಮ್ಮಿ ಆಗ್ತಾ ಇದೆ. 7.5 ಕೆಲವೊಂದು ವಿಷಯಗಳು, ಅಂದರೆ ವ್ಯತಿರೇಕ ಫಲಗಳು ಏನಿದೆಯೋ ಅದು ಇವರಿಗೆ ಅನುಕೂಲವಾಗಿ ಫಲಗಳನ್ನು ನೀಡ್ತಾ ಇದೆ. ಅದೇ ರೀತಿ ಈಗ ಚಂದ್ರಗ್ರಹಣ ಆಗಿರೋದು ಅಥವಾ ಮಾರ್ಚಲ್ಲಿ ಇರುವಂತಹ ಗ್ರಹ ಸ್ಥಿತಿ ಕೂಡ ಇವರಿಗೆ ತುಂಬ ಅನುಕೂಲವಾಗಿರುತ್ತೆ. ಮತ್ತು ಗ್ರಹಣ ಪಂಚಮ ಸ್ಥಾನದಲ್ಲಿ ಇರೋದರಿಂದ ಮುಖ್ಯವಾಗಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳು, ಮಹಿಳೆಯರು ಅಥವಾ ಸಂತಾನಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ತುಂಬ 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 ಹುಷಾರಾಗಿರಬೇಕಾಗಿರುತ್ತೆ. ಅಂದರೆ ಕೆಲವೊಂದು ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ
ಆಲ್ಮೋಸ್ಟ್ ಒಂದು ಗುಡ್ ನ್ಯೂಸ್ ಅಂತ ಬಂದಿರುತ್ತೆ. ಇನ್ನೇನು ಮನೆಗೆ ಹೊಸ ವ್ಯಕ್ತಿಗಳ ಆಗಮನ, ಹೊಸ ಸಂತಾನದ ಮುಖಾಂತರ ಅಥವಾ ನಿಮ್ಮ ಸೊಸೆ ಆಗಿರ್ಬೋದು, ನಿಮ್ಮ ಮಗಳಾಗಿರ್ಬೋದು, ಒಂದು ಒಳ್ಳೆಯ ಸುದ್ದಿ ನೀಡಿರ್ತಾರೆ. ಬಟ್ ಈ ಸಂದರ್ಭದಲ್ಲಿ ಈ ಗ್ರಹಣದ ಪ್ರಭಾವ ಪಂಚಮ ಸ್ಥಾನದಲ್ಲಿ ಆಗಿರೋದ್ರಿಂದ ಅನಿರೀಕ್ಷಿತವಾಗಿ ದೆ ಮೇ ಲಾಸ್ಟ್. ಫಾರ್ ಎಕ್ಸಾಂಪಲ್, ಈಗ ಸಂದರ್ಭದಲ್ಲಿ ಏನಾಗುತ್ತೆ, ಮಿಸ್ಕ್ಯಾರೇಜ್ ಆಗೋದಕ್ಕೆ ಅಥವಾ ತುಂಬ ನಿರಾಶೆ ಉಂಟು ಮಾಡೋದಕ್ಕೆ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರಿ, ತುಂಬ ಅಂದರೆ ತುಂಬ ಪಾಸಿಟಿವಿಟಿಯಿಂದ ತುಂಬ ಒಂದು ಆನಂದವಾಗಿರುವಂಥ ವಾತಾವರಣ ತುಂಬಿರುತ್ತೆ. ಬಟ್ ಈ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಈ ಗ್ರಹಣದ ಪ್ರಭಾವದಿಂದ ಈ ರೀತಿ ಸಂತಾನ ವಿಷಯಗಳಲ್ಲಿ ನೈರಾಶ್ಯ ಉಂಟು ಮಾಡುತ್ತೆ. ಅದೇ ರೀತಿ ಮುಖ್ಯವಾಗಿ ತುಂಬ ದಿನಗಳ ನಂತರ, ಈಗ ನಿಮ್ಮ ಸಂತಾನ ವಿದೇಶಗಳಲ್ಲಿರ್ತಾರೆ ಅಥವಾ ದೂರ ಪ್ರಾಂತಗಳಲ್ಲಿರ್ತಾರೆ, ಈಗ ಬರುವಂತಹ ಮಾರ್ಚ್ ಸಮ್ಮರ್ ವೆಕೇಷನ್ಗಾಗಿರ್ಬೋದು ಅಥವಾ ಈ ಹಬ್ಬಕ್ಕಾಗಿರ್ಬೋದು, ಯುಗಾದಿ ಹಬ್ಬಕ್ಕೆ ಮತ್ತೆ ಬರ್ತೇವೆ ಎಲ್ಲರೂ ಮತ್ತೆ ಕೂಡೋಣ ಅಂದರೆ ನಿಮ್ಮ ಸಂತಾನದ ಬಗ್ಗೆ ತುಂಬ ಅವರು ಬರ್ತಾ ಇದ್ದಾರೆ, ಅದು ಮಾಡ್ಕೋಬೇಕು, ಇದು ಮಾಡಬೇಕು, ಮಕ್ಕಳೆಲ್ಲ ಬರ್ತಾರೆ, ಮೊಮ್ಮಕ್ಕಳೆಲ್ಲ ಬರ್ತಾರೆ ಅಂತ ಕಾಯ್ತಾ ಇರ್ತೀರ. ಬಟ್ ಈ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ಏನೋ ಕೆಲವೊಂದು ಕಾರಣಾಂತರಗಳಿಂದ ಇಲ್ಲ ಈ ಸಮಯದಲ್ಲಿ ಬರೋಕ್ಕಾಗೋದಿಲ್ಲ ಅಥವಾ ಮತ್ತೊಂದು ಸಮಯದಲ್ಲೇ ಬರ್ತೇವೆ, ಈ ಸಂದರ್ಭದಲ್ಲಿ ಏನೋ ಒಂದು ಅರ್ಜೆಂಟ್ ವರ್ಕ್ ಬಂದು ಅಥವಾ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಾದರೂ ಒಂದು ಬಂತು, ಈ ರೀತಿ ಅವರ ಪೋಷಕರಿಗೆ ಒಂಥರ ನಿರಾಶೆಯನ್ನು ಮೂಡಿಸುವಂತಹ ಸಂದರ್ಭಗಳು ಬರುತ್ತೆ. ಅದೇ ರೀತಿ ಸಂತಾನಕ್ಕೆ ಸಂಬಂಧಪಟ್ಟಂಥ ವಿವಾಹ ವಿಷಯಗಳಾಗಿರ್ಬೋದು ಆಲ್ಮೋಸ್ಟ್ ಒಂದು ಹಂತಕ್ಕೆ ತಲುಪಿರುತ್ತೆ. ಇನ್ನೇನು ಸಂಬಂಧಗಳು ಫಿಕ್ಸ್ ಮಾಡಿಕೊಂಡು ಕೆಲವೊಂದು ವಿಷಯಗಳ ವಿವಾಹ ಮುಹೂರ್ತಗಳು ಮಾಡ್ಕೊಳ್ಳೋಣ, ಒಂದು ಪಾಸಿಟಿವಿಟಿ ಇದೆ ಅನ್ನುವಂಥ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ಕೆಲವೊಂದು ನಿರಾಶೆ ಬರುವಂಥ ಇಲ್ಲ ಅಥವಾ ಮುಂದೂಡಿಕೆ ಆಗೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಫೈನಲಲ್ಲಿ ಅವರಿಲ್ಲ ಅಂತ ಡಿಸಿಷನ್ ಹೇಳೋದು, ಈ ರೀತಿ ಕೆಲವೊಂದು ವಿಷಯಗಳು ಮುಖ್ಯವಾಗಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಷಯಗಳಲ್ಲಿ ನಿರಾಸೆ ಡಿಸಪಾಯಿಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಪ್ರೀತಿ ಪ್ರೇಮ ಸಂಬಂಧಗಳು ಅಂತ ಹೇಳ್ತೀರಾ. ಇನ್ನು ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಈ ಮುಖ್ಯವಾಗಿ ಈ ದಂಪತಿಗಳ ಮಧ್ಯೆ ಆಗಿರ್ಬೋದು ಅಥವಾ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇರುವಂತಹ ಯುವತಿ ಯುವಕರಿಗಾಗಿರ್ಬೋದು ಅಥವಾ ಈಗ ಹೊಸ ಒಂದು ವಿಧಾನ ಬಂದಿದೆ ಲಿವ್ ಇನ್ ರಿಲೇಷನ್ಶಿಪ್, ಅದರಲ್ಲಿ ಪ್ರೀತಿ ಇರುತ್ತೆ, ಪ್ರೇಮ ಇರುತ್ತೆ, ಬಟ್ ಮದುವೆ ಆಗಿರಲ್ಲ, ಒಟ್ಟಾಗಿ ಅಂದರೆ ಜೀವನವನ್ನು ಮಾಡ್ತಿರ್ತಾರೆ. ಒಂದು ರೀತಿ ಆಧುನಿಕವಾಗಿ ಪಾಲನೆ ಮಾಡ್ತಾರೆ. ಬಟ್ ಈ ಸಂದರ್ಭದಲ್ಲಿ ಕೆಲವೊಂದು ಅಪಾರ್ಥಗಳಿಂದ ಮನಸ್ಪರ್ಧೆಗಳಿಂದ ಈ ಒಬ್ರಿಗೊಬ್ಬರು ಏನೋ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಸಣ್ಣ ಪುಟ್ಟ ವಿವಾದಗಳಾಗಿ ಆ ಸಂಬಂಧಗಳು ಅಗೈನ್ ನಿಮಗೆ ಡಿಸಪಾಯಿಂಟ್ ಮಾಡುವಂಥ ಮನಸ್ಸಿಗೆ ಕಾರಣ ಅಲ್ವಾ. ಇಲ್ಲದೇ ಇರುವಂಥ ಅನುಮಾನಗಳು, ಸಂಶಯಗಳು, ಕಾಲ್ಪನಿಕಗಳು, ಫಾಲ್ಸ್ ಇಮ್ಯಾಜಿನೇಷನ್ಸ್ ಮಾಡಿಕೊಂಡು ವ್ಯಕ್ತಿಯನ್ನು ಅಪಾರ್ಥ ಮಾಡ್ಕೊಳ್ಳೋದು ಇತ್ಯಾದಿ ವಿಷಯಗಳಿಂದ ನೀವು ಪ್ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿಗೆ ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ವಿಶ್ವಾಸ, ನಂಬಿಕೆ ಅನ್ನೋದು 100% ನಂಬಿಕೆ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಮನಸ್ಸು ಅನ್ನೋದು ಒಂದು ಮಂಗಂತರ ಅಂತ ಹೇಳ್ತಾ ಇರ್ತಾನೆ. ಅಂದರೆ ಯಾವ ರೀತಿ ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ, ಯಾವ ರೀತಿ ಏನು ಯೋಚನೆಗಳು ಮಾಡ್ತಾ ಇರುತ್ತೋ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಯಾರ ಮೇಲೆ ಆಕರ್ಷಣೆ ಆಗುತ್ತೋ ಗೊತ್ತಿಲ್ಲ. ಸೊ ಆದ್ದರಿಂದ ಮನಸ್ಕಾರಕ ಚಂದ್ರ ಗ್ರಹಣಕ್ಕೆ ಈಡಾಗ್ತಾ ಇರೋದ್ರಿಂದ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೋಬೇಕಾಗಿರುತ್ತೆ. ಅಥವಾ ಕೆಲವೊಂದು ಸಾರಿ ನಾವು ಕಣ್ಣಾರ ನೋಡಿದ್ರೂ ಕೂಡ ಪ್ರಾಮಾಣಿಕವಾಗಿ ನೋಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ನಿಜ ಎಷ್ಟು ಸುಳ್ಳು ಎಷ್ಟು ಅಂತಕಂತೆಗಳಿಗೆ ಕೇಳಿಬಿಟ್ಟು ಹೌದಂತೆ ಇವರು ಇದೇ ರೀತಿಯಂತೆ ಅಂತ ಕೆಲವೊಂದು ಊಹಾಪೋಹಗಳಿಗೆ ಹೋಗದೆ ನಿಮ್ಮ ಪ್ರೀತಿ ಪ್ರೇಮ ಸಂಬಂಧಗಳನ್ನು ಗಟ್ಟಿಯಾಗಿ ಇಟ್ಕೋಬೇಕು ಅಂದರೆ ಬೇಕಾಗಿರೋದು ವಿಶ್ವಾಸ. ಸೊ ಈ ರೀತಿ ಸಂಬಂಧಗಳಲ್ಲಿ ಅನುಕೂಲತೆ ಇರುತ್ತೆ. ಇನ್ನು ಪಂಚಮ ಸ್ಥಾನ ಅನ್ನೋದು ಕ್ರಿಯೇಟಿವಿಟಿ, ನಿಮ್ಮಲ್ಲಿ ಅಡಗಿರುವಂತಹ ಸೃಜನಶೀಲತೆ. ಅಂದರೆ ಇಂದಿನ ದಿನಗಳಲ್ಲಿ ತುಂಬ ಹೆಸರುವಾಸ ಅಂತಾಗಿರುವಂಥ ಕ್ರಿಯೇಟಿವಿಟಿ, ಈ ಸ್ಕಿಲ್ಸ್ ನಿಮ್ಮಲ್ಲಿರುತ್ತೆ. ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಾಗಿರ್ಬೋದು, ವರ್ಕ್ ಮಾಡ್ತಾ ಇರುವಂಥ ಪ್ರದೇಶಗಳಲ್ಲಾಗಿರ್ಬೋದು, ನಿಮ್ಮ ಕ್ರಿಯೇಟಿವಿಟಿ ಅಂದರೆ ನಿಮಗೆ ತುಂಬ ಆತ್ಮಸಂತೃಪ್ತಿ ನೀಡುತ್ತಿರುತ್ತೆ. ಅಂದರೆ ನಾನು ಮಾಡ್ತಾ ಇರುವಂತಹ ಈ ಡಿಸೈನ್ ಆಗಿರ್ಬೋದು, ಈ ವರ್ಕ್ ಆಗಿರ್ಬೋದು, ಈ ಟಾಸ್ಕ್ ಆಗಿರ್ಬೋದು ಅತ್ಯುತ್ತಮ ರೀತಿಯಲ್ಲಿ ನನಗೆ ಹೆಸರು ತಂದು ಕೊಡುತ್ತೆ. ಅದೇ ರೀತಿ ಅಂತ ಅಂದ್ಕೊಂಡಿರ್ತೀರ. ಅಥವಾ ಈ ಕ್ರಿಯೇಟಿವ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳು ತುಂಬ ಕಷ್ಟಪಟ್ಟು ತುಂಬ ಅದ್ಭುತ ರೀತಿಯಲ್ಲಿ ಕೆಲವೊಂದು ವಿಷಯಗಳು ಮಾಡಿರ್ತಾರೆ. ಆದರೆ ಅದನ್ನು ಪ್ರೆಸೆಂಟೇಷನ್ ಮಾಡುವಾಗ ಅದನ್ನು ನೋಡಿರುವಂತಹ ವ್ಯಕ್ತಿಗಳು ನಿಮಗೆ ನಿರಾಶೆ ಉಂಟು ಮಾಡುವಂಥದ್ದು ಅಥವಾ ಅಂದರೆ ಅದರಲ್ಲಿರುವಂತಹ ದೋಷಗಳನ್ನು ಎತ್ತಿ ತೋರಿಸೋದ್ರಿಂದ ನಿಮಗೆ ಸಿಗಬೇಕಾಗಿರುವಂಥದ್ದು ಅಥವಾ ನಿಮಗೆ ಸಿಗಬೇಕಾಗಿರುವಂತಹ ಗೌರವ
ನಿಮಗೆ ಸಿಗಬೇಕಾಗಿರುವಂಥ ಹೆಸರು ಮತ್ತೊಬ್ಬರು ಪಡೆದುಕೊಳ್ಳೋದಕ್ಕೆ, ಅಂದರೆ ನಿಮ್ಮ ಮುಂದೆ ಏನು ಹೇಳ್ತಾರೆ ಇದು ಚೆನ್ನಾಗಿಲ್ಲ, ಇದು ಆ ರೀತಿ ಅಂತ, ಬಟ್ ನಿಮ್ಮ ಕ್ರಿಯೇಟಿವಿಟಿನೇ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡು ಸ್ವಲ್ಪ ಚೇಂಜಸ್ ಮಾಡಿಫಿಕೇಷನ್ ಮಾಡಿ ಅವರು ಆ ಕ್ರೆಡಿಟನ್ನು ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಇಂತಹ ವಿಷಯದಲ್ಲಿ ಸ್ವಲ್ಪ ಅನ್ಯಾಯ ಮತ್ತು ನಂಬಿಕೆ ದ್ರೋಹಕ್ಕೆ ಕಾರಣವಾಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಈ ರೀತಿ ಸಂತಾನಕ್ಕೆ ಸಂಬಂಧಪಟ್ಟಿರುವಂಥದ್ದು, ಪ್ರೀತಿ ಪ್ರೇಮ ವ್ಯವಹಾರಗಳು, ಸೃಜನಶೀಲತೆಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಿರ್ತೀರ, ಉತ್ತಮ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆದರೆ ಕೆಲವೊಂದು ಕಾರಣಾಂತರಗಳಿಂದ ಅಥವಾ ಒಳ್ಳೆಯ ಸ್ಕೋರ್ಸ್ ಮಾಡಿದ್ರೂ ಕೂಡ ವಿಪರೀತವಾಗಿ ಕಾಂಪಿಟೇಷನ್ ಇರೋದರಿಂದ ಈ ಪಡಿಬೇಕಾಗಿರುವಂಥ ಸೀಟ್ ಕೊನೆಯ ಕ್ಷಣದಲ್ಲೇ ಮಿಸ್ ಆಗೋದಾಗಿರ್ಬೋದು, ಅಥವಾ ಈ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿಂದ ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದಾಗಿರ್ಬೋದು. ಯಾಕೆ ಬಿಡಿ, ಒಳ್ಳೆಯ ಮಾರ್ಕ್ಸಿಂದ ಅಂದರೆ ಹೈಯರ್ ಎಜುಕೇಷನ್ ಬೇಕಾಗಿರುವಂತಹ ದೂರ ಇದೆ, ಅಥವಾ ದೂರ ಪ್ರಾಂತದಲ್ಲಿ ಸೀಟ್ ಬರೋದಾಗಿರ್ಬೋದು, ದೂರ ಪ್ರಾಂತದಲ್ಲಿರುವಂತಹ ವಿದ್ಯಾಲಯಗಳಲ್ಲಿ ಅನುಕೂಲ ಆಗಿರೋದು, ಹೈಯರ್ ಎಜುಕೇಷನ್ ಚಾನ್ಸಸ್ ಬರೋದು, ಬಟ್ ಅದಕ್ಕೆ ತಕ್ಕಂತೆ ಅನುಕೂಲ ಮಾಡಿಕೊಳ್ಳದೆ ಇರೋದರಿಂದ ಕೆಲವೊಂದು ಅವಕಾಶಗಳನ್ನು ಕೈ ಮೀರಿಸ್ಕೊಳ್ಳೋದಕ್ಕೆ, ಕೆಲವೊಂದು ಅವಕಾಶಗಳನ್ನು ಕಳ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಒಟ್ಟಾಗಿ ಈ ಲಾಭಸ್ಥಾನದಲ್ಲಿಂದ ಗ್ರಹಗಳಿಂದ ಈ ಧನ, ವಸ್ತ್ರ, ನೂತನ ವಾಹನ ಇತ್ಯಾದಿ ವಿಷಯಗಳಲ್ಲಿ ಲಾಭಗಳು ಇದ್ರೂ ಕೂಡ ಗ್ರಹಣ ಮುಗಿದ ತಕ್ಷಣ ಶುಕ್ರ 12ನೇ ಮನೆಯಲ್ಲಿ ಹೋಗಿ ಅದ್ಭುತ ರೀತಿಯಲ್ಲಿ ಒಂದು ಯೋಗ ನಿಮಗೆ ನೀಡ್ತಾ ಇದ್ದರು. ಬಟ್ ಈಗ 7.5 ಶನಿ ಪರಮಾತ್ಮ ತನ್ನ ಕೆಲಸ ತಾನು ಮಾಡ್ತಾ ಇರ್ತೀರಲ್ವ. ಸೊ ಅಂದರೆ ಯಾವ ರೀತಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಹಣಕಾಸು ಆದಾಯ, ವಿವಿಧ ಮೂಲಗಳಿಂದ ಆದಾಯ ಬಂದ್ರೂ ಕೂಡ ಕೈಯಲ್ಲಿ ನಿಲ್ಲದೆ ಖರ್ಚಾಗುವಂಥ ಸಂದರ್ಭಗಳಾಗಿರ್ಬೋದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಬೇಜವಾಬ್ದಾರಿತನ, ಅಲಕ್ಷ್ಯ ಮಾಡೋದು, ಬಂದಿರುವಂಥ ಅವಕಾಶಗಳನ್ನು ಪೋಸ್ಟ್ಪೋನ್ ಮಾಡೋದು ಇತ್ಯಾದಿ ವಿಷಯಗಳಿಂದ ಕೆಲವೊಂದು ಮುಖ್ಯವಾದ ಅವಕಾಶಗಳನ್ನು ಕೈಜಾರಿಸುವಂತಹ ಸ್ಥಿತಿಯಲ್ಲಿ ಈ ಗ್ರಹಣದ ನಂತರ ಇರುತ್ತೆ. ಸೊ ಆದ್ದರಿಂದ ಈ ಪಾಸಿಟಿವಿಟಿ, ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಹೋಗ್ಬಿಟ್ಟು ಆ ನೆಗೆಟಿವ್ ಓರ ಏನಿರುತ್ತೋ, ನೆಗೆಟಿವ್ ಎನರ್ಜಿ ಹೋಗಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಈ ಗ್ರಹಣದ ಸಮಯದಲ್ಲಿ ಮುಖ್ಯವಾಗಿ 6:02 ಗ್ರಹಣದ ಅಂತ್ಯದವರೆಗೂ ಕೂಡ ನವಗ್ರಹ ಸ್ತೋತ್ರಗಳನ್ನು ಪಾರಾಯಣ ಮಾಡೋದಾಗಿರ್ಬೋದು, ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಿರುವಂಥ ಈಶ್ವರನಿಗೆ ಸಂಬಂಧಪಟ್ಟಿರುವಂಥ ಸ್ತೋತ್ರ ಅಥವಾ ಲಿಂಗಾಷ್ಟಕ ಈ ರೀತಿ ವಿಷಯಗಳನ್ನು ಸ್ಮರಣೆ ಮಾಡಿಕೊಳ್ಳೋದ್ರಿಂದ ನೀವು ಸ್ನಾನ ಮಾಡುವಂತಹ ನೀರಿಗೆ ಕಲ್ಲುಪ್ಪು ಅಂತ ಹೇಳ್ತೀವಲ್ಲ, ಆ ಕಲ್ಲುಪ್ಪನ್ನು ನೀವು ಸ್ನಾನದ ನೀರಿಗೆ ಬೆರೆಸಿ ನೀವು ಸ್ನಾನ ಮಾಡೋದರಿಂದ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಈ ದೋಷಗಳಾಗಿರ್ಬೋದು ನಿಮಗೆ ಬಗೆಹರಿಯೋದಕ್ಕೆ ಚಾನ್ಸಸ್ ಇರುತ್ತೆ. ಗ್ರಹಣದ ನಂತರ ಈ ರೀತಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಅನುಕೂಲವಾಗಿ ಮತ್ತೆ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಬರಬೇಕು ಅಂದರೆ ಪರಮೇಶ್ವರನಿಗೆ ಹಾಲಿನ ಅಭಿಷೇಕ ಮಾಡಿಸುವ ಮುಖಾಂತರ, ಗಣಪತಿ ಆರಾಧನೆ ಮಾಡುವಂಥ ಮುಖಾಂತರ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.